ವರ್ಷಗಳಿಂದ ನೋಡಿದ್ದೀನಿ. ಒಮ್ಮೆ ಅವರು ನಮ್ಮ ಕಚೇರಿಗೆ ಬಂದರು. ಅವರು ಇನ್ನ ಕೆಲವು ಪತ್ರಕರ್ತರ ಜೊತೆ ನನ್ನ ಕಚೇರಿಗೆ ಬಂದಾಗ ನಾನು ಏನನ್ಕೊಂಡೆ ಅಂದ್ರೆ ಯಾರೋ ಬೌನ್ಸರ್ ಆಫೀಸ್ ಒಳಗಡೆ ಬಂದ ಅಂತಹ ಎತ್ತರ ಆಜಾನುಬಾಹು ಅಂತ ವ್ಯಕ್ತಿತ್ವದ ಶಿವಾನಂದ ತಗಡೂರು ಅವ್ರ ಕೆಲಸ ಕೂಡ ಅಷ್ಟೇ ಮೇರು ಪರ್ವತದಂತಹ ಕೆಲಸಗಳನ್ನ ಅವರು ಮಾಡ್ಕೊಂಡು ಬಂದಿರೋದನ್ನ ನಾವು ಗಮನಿಸ್ತಾ ಬಂದಿದ್ದೀವಿ. ಶಿವಾನಂದ ತಗಡೂರು ಅವ್ರನ್ನ ನಾನು ನೋಡುವಾಗ ನನ್ಗನ್ಸತ್ತೆ ಬಾಲ್ಡ್ ಅಂಡ್ ಬೋಲ್ಡ್ ಪೀಪಲ್ ಅವರು ದೇ ಫುಲ್ ಆಫ್ ಐಡಿಯಾಸ್ ಅಂತ. ಯಾಕಂದ್ರೆ ನಮ್ಮ ತಂದೆನೂ ಅದೇ ತರ ಇದ್ದಾರೆ. ಅಂತ ಕ್ಯಾಟಗರಿಗೆ ಸೇರಿದಂತ ಶಿವಾನಂದ ತಗಡೂರು ಯಾಕೆ ವಿಶಿಷ್ಟ ಆಗ್ತಾರೆ ಅಂದ್ರೆ, ಈಗಿನ ಕಾಲದಲ್ಲಿ ನೀವೇ ನೋಡ್ತಾ ಇದ್ದೀರಾ, ಒಂದು ಚಿಕ್ಕ ಕ್ಯಾಮ್ರಾ ಇಟ್ಕೊಂಡು ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಹಾಕೋರೆಲ್ಲ ನಾವು ಪತ್ರಕರ್ತರು ಅಂತ ಅವ್ರನ್ನೇ ಅವರು ಡಿಕ್ಲೇರ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಜವಾದ ಪತ್ರಕರ್ತರು ಯಾರು, ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗದೆ ಇರುವಂತಹ ಗೊಂದಲ ನಿರ್ಮಾಣ ಆಗಿರುವಂತಹ ಈ ಸನ್ನಿವೇಶದಲ್ಲಿ ಡೆಸ್ಕ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇಲ್ಲಿರುವಂತಹ ಪ್ರತಿಯೊಬ್ಬ ಘಟಾನುಘಟಿಗಳು ಇಲ್ಲಿದ್ದಾರೆ. ಅವ್ರಿಗೆಲ್ಲ ಏನು ಅಂದ್ರೆ ನಮ್ ತಲೆನಲ್ಲಿ ಏನ್ ನೋಡ್ತಾ ಇರುತ್ತೆ, ಎನಿ ಪ್ರೊಫೆಷನಲ್ ಫಾರ್ ದಟ್ ಮ್ಯಾಟರ್. ಇವಾಗ ಇಲ್ಲಿ ರವೀಂದ್ರ ಭಟ್ ಅವ್ರು ಕೂತಿದ್ದಾರೆ, ಮತ್ತೆ ರವಿ ಹೆಗ್ಡೆ ಅವ್ರಿಗೆ ಇವತ್ತಿಂದ ಪೇಪರ್ ಆ ಲೇಔಟ್ ಏನ್ ಸುದ್ದಿ ಸಂಪಾದಕೀಯ ಏನ್ ಬರಿಬೇಕು ಆತರ ಪೂರ್ತಿ ಅಷ್ಟೇ ಫೋಕಸ್ ಇರುತ್ತೆ. ಆದ್ರೆ ಒಂದ್ಸತಿ ಕೋವಿಡ್ ಅಂತಹ ಒಂದು ದೊಡ್ಡ ದುರಂತ ನಮ್ಮನ್ನ ಅಪ್ಪಳಿಸಿದಾಗ ನಮಗೆ ನಮ್ಮ ಸಹೋದ್ಯೋಗಿಗಳು, ನಮ್ಮ ಪತ್ರಕರ್ತ ಮಿತ್ರರು ಅವ್ರಿಗೆಲ್ಲ ಏನ್ ಮಾಡ್ಬೇಕು ಏನು ಅನ್ನುವಂತಹದ್ದು ನಾವು ಮಾಡುವಂತ ಇಚ್ಛೆ ಇಲ್ಲದೆ ಇದ್ರು ನಾವು ಆ ಒಂದು ಇದರಲ್ಲಿ ಬಂಧಿತರಾಗಿರ್ತೀವಿ. ಆಗ ಶಿವಾನಂದ ತಗಡೂರು ಅನ್ನುವಂಥವ್ರು ಯಾಕೆ ಮುಖ್ಯ ಅನ್ನೋದು ಅವಾಗ ಗೊತ್ತಾಗುತ್ತೆ. ಒಂದು ಸಂಘಟ ಹೇಳ್ತಾರಲ್ಲ, ವೈ ಹಿ ಸ್ಟ್ಯಾಂಡ್ಸ್ ಔಟ್ ಅಂದ್ರೆ, ಕಲ್ಲೆ ಶಿವೋತ್ತಮರಾಯರು ಅಂತ 90 ವರ್ಷದ ಹಿರಿಯ ಜನಪ್ರಗತಿಯಂತಹ ಒಂದು ಪತ್ರಿಕೆ, ಎಂತಹ ಸಿದ್ಧಾಂತಗಳಲ್ಲಿ ಅವರೆಲ್ಲ ಬದುಕಿದವರು. ಅವ್ರು ಇದ್ದಾರೆ ಅಂತಾನೆ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ. ಶಿವಾನಂದ ಅವರೇ ಅವರು ಬದುಕಿದ್ದಾರೆ, ಅವರು ಇನ್ನೂ ಬೆಂಗಳೂರಲ್ಲಿ ವಾಸ ಆಗ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲದಾಗ ಇವರು ಅಂಥವ್ರನ್ನ ಕರೀತಾರೆ. ಅಂಥವ್ರನ್ನ ಕರೆದು ಅವರ ಕಚೇರಿನಲ್ಲಿ ಒಂದು ಸನ್ಮಾನ ಸಮಾರಂಭ ಏರ್ಪಡಿಸ್ತಾರೆ, ಅವ್ರ ಜೊತೆ ಒಂದು ಸಂವಾದ ಮಾಡ್ತಾರೆ. ಅದೇ ರೀತಿ ಇಡೀ ಪತ್ರಕರ್ತರ ತೆರೆಮರೆಯಲ್ಲಿರುವಂತಹ ಅನೇಕ ಹೆಣ್ಣು ಮಕ್ಕಳನ್ನು ಕೂಡ ಅವರು ಕರೆದು ಈ ತರ ನಾವು ಗೊತ್ತಿಲ್ಲದಂತ, ಇವಾಗ ಹಿಂದೂ ರಾಮಯ್ಯ ಅವರಾಗಿರ್ಬೋದು, ಅವ್ರು ಮಾಡಿರುವಂತ ಕೆಲಸಗಳು ಈಗಿನ ಪತ್ರಕರ್ತರಿಗೆ ತುಂಬಾ ಜನಕ್ಕೆ ಪರಿಚಯನೇ ಇಲ್ಲ. ಅಂಥವ್ರನ್ನ ಇವರು ಕರೆದು ಅವರ ಪತ್ರಕರ್ತ ಜೀವನದ ಅನುಭವಗಳನ್ನ ಹಂಚಿಕೊಳ್ಳುವಂತೆ, ಮತ್ತೆ ಅವ್ರು ಯಾವ ದಾರಿನಿಂದ ನಡೆದು ಬಂದ್ರು ಅನ್ನೋಂತ ಕಡೆಗೆ ನಮ್ಗೆ ದೃಷ್ಟಿ ಹೋಗೋ ಹಾಗೆ ಮಾಡುವಂಥದ್ದು ಇದೆಯಲ್ಲ, ಇದೆಲ್ಲ ತುಂಬಾ ವಿಶಿಷ್ಟವಾದದ್ದು. ಮತ್ತು ಸಂಘಟನೆಯ ಜೊತೆ ಇದನ್ನ ಸೇರಿಸ್ಕೊಂಡು ಮಾಡ್ತಾ ಇರುವಂತ ಶಿವಾನಂದ್ ಅವರಿಗೆ ಇವತ್ತು ಈ 2 ಮುಖ್ಯವಾದಂತಹ ಪ್ರಶಸ್ತಿಗಳು, ಅದು ಲೋಹಿಯಾ ಅವ್ರ ಹೆಸರು, ಲೋಹಿಯಾ ಅವ್ರ ಹೆಸರಲ್ಲಿ ಕೊಡೋದು ಅಂದ್ರೆ ಅದು ಒಂಥರ ರೋಮಾಂಚನ ಆಗುತ್ತೆ. ಅಂತಹ ಪ್ರಶಸ್ತಿ ಇವತ್ತು ದೊರೆತಿರೋದು ತುಂಬಾ ತುಂಬಾ ಖುಷಿಯ ಸಂಗತಿ. ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನ ತಿಳಿಸ್ತಾ, ಎಲ್ಲದಕ್ಕಿಂತ ಮುಖ್ಯವಾದಂತಹ ದಾನ ಸಮಯ ದಾನ ಅಂತೆ. ಹಾಗಾಗಿ ನಮ್ಗೆ 6 ನಿಮಿಷ ಕೊಟ್ಟಿದ್ರು, 4 ನಿಮಿಷಗಳಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. 10 ವರ್ಷಗಳಿಂದ ನೋಡಿದ್ದೀನಿ. ಒಮ್ಮೆ ಅವರು ನಮ್ಮ ಕಚೇರಿಗೆ ಬಂದರು. ಅವರು ಇನ್ನ ಕೆಲವು ಪತ್ರಕರ್ತರ ಜೊತೆ ನನ್ನ ಕಚೇರಿಗೆ ಬಂದಾಗ ನಾನು ಏನನ್ಕೊಂಡೆ ಅಂದ್ರೆ ಯಾರೋ ಬೌನ್ಸರ್ ಆಫೀಸ್ ಒಳಗಡೆ ಬಂದ ಅಂತಹ ಎತ್ತರ ಆಜಾನುಬಾಹು ಅಂತ ವ್ಯಕ್ತಿತ್ವದ ಶಿವಾನಂದ ತಗಡೂರು ಅವ್ರ ಕೆಲಸ ಕೂಡ ಅಷ್ಟೇ ಮೇರು ಪರ್ವತದಂತಹ ಕೆಲಸಗಳನ್ನ ಅವರು ಮಾಡ್ಕೊಂಡು ಬಂದಿರೋದನ್ನ ನಾವು ಗಮನಿಸ್ತಾ ಬಂದಿದ್ದೀವಿ. ಶಿವಾನಂದ ತಗಡೂರು ಅವ್ರನ್ನ ನಾನು ನೋಡುವಾಗ ನನ್ಗನ್ಸತ್ತೆ ಬಾಲ್ಡ್ ಅಂಡ್ ಬೋಲ್ಡ್ ಪೀಪಲ್ ಅವರು ದೇ ಫುಲ್ ಆಫ್ ಐಡಿಯಾಸ್ ಅಂತ. ಯಾಕಂದ್ರೆ ನಮ್ಮ ತಂದೆನೂ ಅದೇ ತರ ಇದ್ದಾರೆ. ಅಂತ ಕ್ಯಾಟಗರಿಗೆ ಸೇರಿದಂತ ಶಿವಾನಂದ ತಗಡೂರು ಯಾಕೆ ವಿಶಿಷ್ಟ ಆಗ್ತಾರೆ ಅಂದ್ರೆ, ಈಗಿನ ಕಾಲದಲ್ಲಿ ನೀವೇ ನೋಡ್ತಾ ಇದ್ದೀರಾ, ಒಂದು ಚಿಕ್ಕ ಕ್ಯಾಮ್ರಾ ಇಟ್ಕೊಂಡು ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಹಾಕೋರೆಲ್ಲ ನಾವು ಪತ್ರಕರ್ತರು ಅಂತ ಅವ್ರನ್ನೇ ಅವರು ಡಿಕ್ಲೇರ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಜವಾದ ಪತ್ರಕರ್ತರು ಯಾರು, ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ
ಗೊತ್ತಾಗದೆ ಇರುವಂತಹ ಗೊಂದಲ ನಿರ್ಮಾಣ ಆಗಿರುವಂತಹ ಈ ಸನ್ನಿವೇಶದಲ್ಲಿ ಡೆಸ್ಕ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇಲ್ಲಿರುವಂತಹ ಪ್ರತಿಯೊಬ್ಬ ಘಟಾನುಘಟಿಗಳು ಇಲ್ಲಿದ್ದಾರೆ. ಅವ್ರಿಗೆಲ್ಲ ಏನು ಅಂದ್ರೆ ನಮ್ ತಲೆನಲ್ಲಿ ಏನ್ ಓಡ್ತಾ ಇರುತ್ತೆ, ಎನಿ ಪ್ರೊಫೆಷನಲ್ ಫಾರ್ ದಟ್ ಮ್ಯಾಟರ್. ಇವಾಗ ಇಲ್ಲಿ ರವೀಂದ್ರ ಭಟ್ ಅವ್ರು ಕೂತಿದ್ದಾರೆ, ಮತ್ತೆ ರವಿ ಹೆಗ್ಡೆ ಅವ್ರಿಗೆ ಇವತ್ತಿಂದ ಪೇಪರ್, ಆ ಲೇಔಟ್, ಏನ್ ಸುದ್ದಿ, ಸಂಪಾದಕೀಯ ಏನ್ ಬರಿಬೇಕು, ಆತರ ಪೂರ್ತಿ ಅಷ್ಟೇ ಫೋಕಸ್ ಇರುತ್ತೆ. ಆದ್ರೆ ಒಂದ್ಸತಿ ಕೋವಿಡ್ ಅಂತಹ ಒಂದು ದೊಡ್ಡ ದುರಂತ ನಮ್ಮನ್ನ ಅಪ್ಪಳಿಸಿದಾಗ ನಮಗೆ ನಮ್ಮ ಸಹೋದ್ಯೋಗಿಗಳು, ನಮ್ಮ ಪತ್ರಕರ್ತ ಮಿತ್ರರು, ಅವ್ರಿಗೆಲ್ಲ ಏನ್ ಮಾಡ್ಬೇಕು ಏನು ಅನ್ನುವಂತಹದ್ದು ನಾವು ಮಾಡುವಂತ ಇಚ್ಛೆ ಇಲ್ಲದೆ ಇದ್ರು ನಾವು ಆ ಒಂದು ಇದರಲ್ಲಿ ಬಂಧಿತರಾಗಿರ್ತೀವಿ. ಆಗ ಶಿವಾನಂದ ತಗಡೂರ್ ಅನ್ನೋಂಥವ್ರು ಯಾಕೆ ಮುಖ್ಯ ಅನ್ನೋದು ಅವಾಗ ಗೊತ್ತಾಗುತ್ತೆ. ಒಂದು ಸಂಘಟ ಹೇಳ್ತಾರಲ್ಲ, ವೈ ಈ ಸ್ಟ್ಯಾಂಡ್ಸ್ ಔಟ್ ಅಂದ್ರೆ ಕಲ್ಲೆ ಶಿವೋತ್ತಮರಾಯರು ಅಂತ 90 ವರ್ಷದ ಹಿರಿಯ ಜನಪ್ರಗತಿಯಂತಹ ಒಂದು ಪತ್ರಿಕೆ, ಎಂತಹ ಸಿದ್ಧಾಂತಗಳಲ್ಲಿ ಅವರೆಲ್ಲ ಬದುಕಿದವರು. ಅವ್ರು ಇದ್ದಾರೆ ಅಂತಾನೆ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ. ಶಿವಾನಂದ್ ಅವರೇ ಅವರು ಬದುಕಿದ್ದಾರೆ, ಅವರು ಇನ್ನೂ ಬೆಂಗಳೂರಲ್ಲಿ ವಾಸ ಆಗ್ತಿದ್ದಾರೆ ಅನ್ನೋದೇ ಗೊತ್ತಿಲ್ದಾಗ ಇವರು ಅಂಥವ್ರನ್ನ ಕರೀತಾರೆ. ಅಂಥವ್ರನ್ನ ಕರೆದು ಅವರ ಕಚೇರಿನಲ್ಲಿ ಒಂದು ಸನ್ಮಾನ ಸಮಾರಂಭ ಏರ್ಪಡಿಸ್ತಾರೆ, ಅವ್ರ ಜೊತೆ ಒಂದು ಸಂವಾದ ಮಾಡ್ತಾರೆ. ಅದೇ ರೀತಿ ಇಡೀ ಪತ್ರಕರ್ತರ ತೆರೆಮರೆಯಲ್ಲಿರುವಂತಹ ಅನೇಕ ಹೆಣ್ಣು ಮಕ್ಕಳನ್ನು ಕೂಡ ಅವರು ಕರೆದು ಈ ತರ ನಾವು ಗೊತ್ತಿಲ್ಲದಂತ, ಇವಾಗ ಹಿಂದೂ ರಾಮಯ್ಯ ಅವರಾಗಿರ್ಬೋದು, ಅವ್ರು ಮಾಡಿರುವಂತ ಕೆಲಸಗಳು ಈಗಿನ ಪತ್ರಕರ್ತರಿಗೆ ತುಂಬಾ ಜನಕ್ಕೆ ಪರಿಚಯನೇ ಇಲ್ಲ. ಅಂಥವ್ರನ್ನ ಇವರು ಕರೆದು ಅವರ ಪತ್ರಕರ್ತ ಜೀವನದ ಅನುಭವಗಳನ್ನ ಹಂಚಿಕೊಳ್ಳುವಂತೆ, ಮತ್ತೆ ಅವ್ರು ಯಾವ ದಾರಿನಿಂದ ನಡೆದು ಬಂದ್ರು ಅನ್ನೋಂತ ಕಡೆಗೆ ನಮ್ಗೆ ದೃಷ್ಟಿ ಹೋಗೋ ಹಾಗೆ ಮಾಡುವಂಥದ್ದು ಇದೆಯಲ್ಲ, ಇದೆಲ್ಲ ತುಂಬಾ ವಿಶಿಷ್ಟವಾದದ್ದು. ಮತ್ತು ಸಂಘಟನೆಯ ಜೊತೆ ಇದನ್ನ ಸೇರಿಸ್ಕೊಂಡು ಮಾಡ್ತಾ ಇರುವಂತ ಶಿವಾನಂದ್ ಅವರಿಗೆ ಇವತ್ತು ಈ 2 ಮುಖ್ಯವಾದಂತಹ ಪ್ರಶಸ್ತಿಗಳು, ಅದು ಲೋಹಿಯಾ ಅವ್ರ ಹೆಸರು, ಲೋಹಿಯಾ ಅವ್ರ ಹೆಸರಲ್ಲಿ ಕೊಡೋದು ಅಂದ್ರೆ ಅದು ಒಂಥರ ರೋಮಾಂಚನ ಆಗುತ್ತೆ. ಅಂತಹ ಪ್ರಶಸ್ತಿ ಇವತ್ತು ದೊರೆತಿರೋದು ತುಂಬಾ ತುಂಬಾ ಖುಷಿಯ ಸಂಗತಿ. ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನ ತಿಳಿಸ್ತಾ, ಎಲ್ಲದಕ್ಕಿಂತ ಮುಖ್ಯವಾದಂತಹ ದಾನ ಸಮಯ ದಾನ ಅಂತೆ. ಹಾಗಾಗಿ ನಮ್ಗೆ 6 ನಿಮಿಷ ಕೊಟ್ಟಿದ್ರು, 4 ನಿಮಿಷಗಳಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. 10 ವರ್ಷಗಳಿಂದ ನೋಡಿದ್ದೀನಿ. ಒಮ್ಮೆ ಅವರು ನಮ್ಮ ಕಚೇರಿಗೆ ಬಂದರು. ಅವರು ಇನ್ನ ಕೆಲವು ಪತ್ರಕರ್ತರ ಜೊತೆ ನನ್ನ ಕಚೇರಿಗೆ ಬಂದಾಗ ನಾನು ಏನನ್ಕೊಂಡೆ ಅಂದ್ರೆ ಯಾರೋ ಬೌನ್ಸರ್ ಆಫೀಸ್ ಒಳಗಡೆ ಬಂದ ಅಂತಹ ಎತ್ತರ ಆಜಾನುಬಾಹು ಅಂತ ವ್ಯಕ್ತಿತ್ವದ ಶಿವಾನಂದ ತಗಡೂರ್ ಅವ್ರ ಕೆಲಸ ಕೂಡ ಅಷ್ಟೇ ಮೇರು ಪರ್ವತದಂತಹ ಕೆಲಸಗಳನ್ನ ಅವರು ಮಾಡ್ಕೊಂಡು ಬಂದಿರೋದನ್ನ ನಾವು ಗಮನಿಸ್ತಾ ಬಂದಿದ್ದೀವಿ. ಶಿವಾನಂದ ತಗಡೂರ್ ಅವ್ರನ್ನ ನಾನು ನೋಡುವಾಗ ನನ್ಗನ್ಸತ್ತೆ ಬಾಲ್ಡ್ ಅಂಡ್ ಬೋಲ್ಡ್ ಪೀಪಲ್, ಅವರು ದೇ ಫುಲ್ ಆಫ್ ಐಡಿಯಾಸ್ ಅಂತ. ಯಾಕಂದ್ರೆ ನಮ್ಮ ತಂದೆನೂ ಅದೇ ತರ ಇದ್ದಾರೆ. ಅಂತ ಕ್ಯಾಟಗರಿಗೆ ಸೇರಿದಂತ ಶಿವಾನಂದ ತಗಡೂರ್ ಯಾಕೆ ವಿಶಿಷ್ಟ ಆಗ್ತಾರೆ ಅಂದ್ರೆ, ಈಗಿನ ಕಾಲದಲ್ಲಿ ನೀವೇ ನೋಡ್ತಾ ಇದ್ದೀರಾ, ಒಂದು ಚಿಕ್ಕ ಕ್ಯಾಮ್ರಾ ಇಟ್ಕೊಂಡು ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಹಾಕೋರೆಲ್ಲ ನಾವು ಪತ್ರಕರ್ತರು ಅಂತ ಅವ್ರನ್ನೇ ಅವರು ಡಿಕ್ಲೇರ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಜವಾದ ಪತ್ರಕರ್ತರು ಯಾರು, ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗದೆ ಇರುವಂತಹ ಗೊಂದಲ ನಿರ್ಮಾಣ ಆಗಿರುವಂತಹ ಈ ಸನ್ನಿವೇಶದಲ್ಲಿ ಡೆಸ್ಕ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇಲ್ಲಿರುವಂತಹ ಪ್ರತಿಯೊಬ್ಬ ಘಟಾನುಘಟಿಗಳು ಇಲ್ಲಿದ್ದಾರೆ. ಅವ್ರಿಗೆಲ್ಲ ಏನು ಅಂದ್ರೆ ನಮ್ ತಲೆನಲ್ಲಿ ಏನ್ ಓಡ್ತಾ ಇರುತ್ತೆ, ಎನಿ ಪ್ರೊಫೆಷನಲ್ ಫಾರ್ ದಟ್ ಮ್ಯಾಟರ್. ಇವಾಗ ಇಲ್ಲಿ ರವೀಂದ್ರ ಭಟ್ ಅವ್ರು ಕೂತಿದ್ದಾರೆ, ಮತ್ತೆ ರವಿ ಹೆಗ್ಡೆ ಅವ್ರಿಗೆ ಇವತ್ತಿಂದ ಪೇಪರ್, ಆ ಲೇಔಟ್, ಏನ್ ಸುದ್ದಿ, ಸಂಪಾದಕೀಯ ಏನ್ ಬರಿಬೇಕು, ಆತರ ಪೂರ್ತಿ ಅಷ್ಟೇ ಫೋಕಸ್ ಇರುತ್ತೆ. ಆದ್ರೆ ಒಂದ್ಸತಿ ಕೋವಿಡ್ ಅಂತಹ ಒಂದು ದೊಡ್ಡ ದುರಂತ ನಮ್ಮನ್ನ ಅಪ್ಪಳಿಸಿದಾಗ ನಮಗೆ ನಮ್ಮ ಸಹೋದ್ಯೋಗಿಗಳು, ನಮ್ಮ ಪತ್ರಕರ್ತ ಮಿತ್ರರು, ಅವ್ರಿಗೆಲ್ಲ ಏನ್ ಮಾಡ್ಬೇಕು ಏನು ಅನ್ನುವಂತಹದ್ದು ನಾವು ಮಾಡುವಂತ ಇಚ್ಛೆ ಇಲ್ಲದೆ ಇದ್ರು ನಾವು ಆ ಒಂದು ಇದರಲ್ಲಿ ಬಂಧಿತರಾಗಿರ್ತೀವಿ. ಆಗ ಶಿವಾನಂದ ತಗಡೂರ್ ಅನ್ನೋಂಥವ್ರು ಯಾಕೆ ಮುಖ್ಯ ಅನ್ನೋದು ಅವಾಗ ಗೊತ್ತಾಗುತ್ತೆ. ಒಂದು ಸಂಘಟ ಹೇಳ್ತಾರಲ್ಲ, ವೈ ಈ ಸ್ಟ್ಯಾಂಡ್ಸ್ ಔಟ್ ಅಂದ್ರೆ ಕಲ್ಲೆ ಶಿವೋತ್ತಮರಾಯರು
ಅಂತ 90 ವರ್ಷದ ಹಿರಿಯ ಜನಪ್ರಗತಿಯಂತಹ ಅದು, ಒಂದು ಪತ್ರಿಕೆ. ಎಂತಹ ಸಿದ್ಧಾಂತಗಳಲ್ಲಿ ಅವರೆಲ್ಲ ಬದುಕಿದವರು. ಅವ್ರು ಇದ್ದಾರೆ ಅಂತಾನೆ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ ಶಿವಾನಂದ್ ಅವರೇ. ಅವರು ಬದುಕಿದ್ದಾರೆ, ಅವರು ಇನ್ನೂ ಬೆಂಗಳೂರಲ್ಲಿ ವಾಸ ಆಗ್ತಿದ್ದಾರೆ ಅನ್ನೋದೇ ಗೊತ್ತಿಲ್ದಾಗ ಇವರು ಅಂಥವ್ರನ್ನ ಕರೀತಾರೆ. ಅಂಥವ್ರನ್ನ ಕರೆದು ಅವರ ಕಚೇರಿನಲ್ಲಿ ಒಂದು ಸನ್ಮಾನ ಸಮಾರಂಭ ಏರ್ಪಡಿಸ್ತಾರೆ. ಅವ್ರ ಜೊತೆ ಒಂದು ಸಂವಾದ ಮಾಡ್ತಾರೆ. ಅದೇ ರೀತಿ ಇಡೀ ಪತ್ರಕರ್ತರ ತೆರೆಮರೆಯಲ್ಲಿರುವಂತಹ ಅನೇಕ ಹೆಣ್ಣು ಮಕ್ಕಳನ್ನು ಕೂಡ ಅವರು ಕರೆದು ಇದರ ನಾವು ಗೊತ್ತಿಲ್ಲದಂತ ಇವಾಗ ಹಿಂದೂ ರಾಮಯ್ಯ ಅವರಾಗಿರ್ಬೋದು, ಅವ್ರು ಮಾಡಿರುವಂತ ಕೆಲಸಗಳು ಈಗಿನ ಪತ್ರಕರ್ತರಿಗೆ ತುಂಬಾ ಜನಕ್ಕೆ ಪರಿಚಯನೇ ಇಲ್ಲ. ಅಂಥವ್ರನ್ನ ಇವರು ಕರೆದು ಅವರ ಪತ್ರಕರ್ತ ಜೀವನದ ಅನುಭವಗಳನ್ನ ಹಂಚಿಕೊಳ್ಳುವಂತೆ, ಮತ್ತೆ ಅವ್ರು ಯಾವ ದಾರಿನಿಂದ ನಡೆದು ಬಂದ್ರು ಅನ್ನೋಂಥ ಕಡೆಗೆ ನಮಗೆ ದೃಷ್ಟಿ ಹೋಗೋ ಹಾಗೆ ಮಾಡುವಂಥದ್ದು ಇದೆಯಲ್ಲ, ಇದೆಲ್ಲ ತುಂಬಾ ವಿಶಿಷ್ಟವಾದದ್ದು. ಮತ್ತು ಸಂಘಟನೆಯ ಜೊತೆ ಇದನ್ನ ಸೇರಿಸ್ಕೊಂಡು ಮಾಡ್ತಾ ಇರುವಂತ ಶಿವಾನಂದ್ ಅವರಿಗೆ ಇವತ್ತು ಈ ಎರಡು ಮುಖ್ಯವಾದಂತಹ ಪ್ರಶಸ್ತಿಗಳು, ಅದು ಲೋಹಿಯಾ ಅವ್ರ ಹೆಸರಲ್ಲಿ ಕೊಡೋದು ಅಂದ್ರೆ ಅದು ಒಂಥರ ರೋಮಾಂಚನ ಆಗುತ್ತೆ. ಅಂತಹ ಪ್ರಶಸ್ತಿ ಇವತ್ತು ದೊರೆತಿರೋದು ತುಂಬಾ ತುಂಬಾ ಖುಷಿಯ ಸಂಗತಿ. ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನ ತಿಳಿಸ್ತಾ, ಎಲ್ಲದಕ್ಕಿಂತ ಮುಖ್ಯವಾದಂತಹ ದಾನ ಸಮಯ ದಾನ ಅಂತೆ. ಹಾಗಾಗಿ ನಮ್ಗೆ 6 ನಿಮಿಷ ಕೊಟ್ಟಿದ್ರು, 4 ನಿಮಿಷಗಳಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.